ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಬ್ಲಾಗ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಓದ್ ವಿಡಿಯೋದಲ್ಲೇ ಗೌರಿ ಗಣೇಶ ಹಬ್ಬ ನನ್ನ ತವ್ರ ಮನೇಲಿ ಯಾವ ರೀತಿ ಆಚರಿಸಿದ್ರು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಅಮ್ಮ ಮನೆಯಿಂದ ನಮ್ಮ ಮನೆಗೆ ಓಡ್ತಾ ಇದ್ದೀನಿ. ನಮ್ಮ ಮನೆಗೆ ಓಡಬೇಕಾದ್ರೆ ಆಲ್ರೆಡಿ ನನ್ನ ಹಸ್ಬೆಂಡ್ ಮಕ್ಕಳನ್ನ ಕರ್ಕೊಂಡು ಅಪ್ಪ, ನನ್ನ ಹಸ್ಬೆಂಡ್, ನನ್ನ ತಮ್ಮ ಎಲ್ಲ ಹೋಗಿದ್ರು. ನಾವು ಆಮೇಲೆ ಬರ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗೋಣ ಅಂತ ಸುಮ್ಮನೆ ಆದ್ವಿ ನಾವು. ನೆಕ್ಸ್ಟ್ ಡೇ ಹಿಂದಿನ ದಿನವೇ ಅಪ್ಪ ಅವರು ಗಣೇಶ ಕೂಡ ತೊಗೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಇತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಂಜೆ 4 ಗಂಟೆ ಆಗಿತ್ತು. ಆಲ್ರೆಡಿ ಅವ್ರು ಬೆಳಗ್ಗೆ 5 ಗಂಟೆಗೆ ಗಣೇಶನ ಕೂರಿಸ್ಬಿಟ್ಟಿದ್ರು. ಸರಿ, ಅದು ಯಾವುದೇ ರೀತಿ ಕ್ಲಿಪ್ಪಿಂಗ್ ಏನು ಇರಲಿಲ್ಲ ನನ್ನ ಹತ್ರ ಇದಕ್ಕೆ ಆ್ಯಡ್ ಮಾಡೋದಕ್ಕೆ. ಸರಿ, ಗಣೇಶ ತೊಗೊಬರೋದು ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅಂದರೆ ನನ್ನ ತಂಗಿ ಅದನ್ನು ಕೂಡ ಕಳಿಸಿದ್ಲು. ಅದನ್ನು ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಅವ್ರು ಬೆಳಗ್ಗೆನೇ ಗಣೇಶ ಕೂರಿಸಿರೋದ್ರಿಂದ ಯಾವುದೇ ರೀತಿ ಕ್ಲಿಪ್ಪಿಂಗ್ ಇರಲಿಲ್ವಲ್ಲ, ನಾನು ಮತ್ತೆ ಆ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸುಮ್ಮನೆ ಆದ್ವಿ. ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ಸಂಜೆ ಇವಾಗ 5:30 ಆಗಿದೆ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಗಣೇಶನಿಗೆ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಯಾವ ರೀತಿ ಗಣೇಶ ಇದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನೋಡಿ, ನನ್ನ ತಮ್ಮ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ. ಸರಿ, ಒಂದು ಕಡೆ ಅಡುಗೆ ಎಲ್ಲ ಕೂಡ ಮಾಡಿದರು ಆಂಟಿ. ಕಡಲೆಕಾಳು ಒಗ್ಗರಣೆ ಮಾಡಿದರು, ಕಡುಬು ಮಾಡಿದರು, ಅನ್ನ, ಮೊಳಕೆ ಕಟ್ಟಿ ಸಾಂಬಾರೆಲ್ಲ ಮಾಡಿದರು. ನಾನು ಅಡುಗೆದು ಯಾವುದೇ ರೀತಿ ವಿಡಿಯೋ ಶೂಟೆಲ್ಲ ಏನೂ ಮಾಡ್ಕೊಂಡಿಲ್ಲ, ಬರೀ ದೇವ್ರದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೂ ಬರೋರೆಲ್ಲ ಬರ್ತಾನೆ ಇದ್ರು. ನನ್ನ ತಮ್ಮ ಕೂಡ ಬಂದ. ಇವಾಗ ಫ್ಯಾಮಿಲಿ ಎಲ್ಲರೂ ಸೇರಿದ್ವಿ. ತುಂಬಾ ಚೆನ್ನಾಗಿತ್ತು. ಇದೊಂದು ಒಳ್ಳೆ ಮೆಮೊರೇಬಲ್ ಡೇ ಅಂತ ಕೂಡ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲರೂ ಪೂಜೆ ಮಾಡಿದ್ವಿ. ಎಲ್ಲರೂ ಮಾಡೋದೇ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಿಲ್ಲ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾತಾಡ್ಕೊಂಡು ಕೂತಿರೋದ್ರಿಂದ ಯಾವುದೇ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇದು ಒಂದು ಕ್ಲಿಪ್ಪಿಂಗ್ ಮಾತ್ರ ಮಾಡ್ಕೊಂಡಿದ್ಲು ನನ್ನ ತಂಗಿ. ಸರಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟರು ಆಂಟಿ. ನನಗೆ ಮತ್ತು ನನ್ನ ತಂಗಿಗೆ, ನಮ್ಮ ಅಮ್ಮಂಗೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟರು. ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಂಟಿ ಇಲ್ಲ ನೋಡಿ, ಆಂಟಿ ಆಯ್ತು. ಎಲ್ಲ ಆಯಿತು. ಇವಾಗ ಗಣೇಶನ ವಿಸರ್ಜನೆ ಮಾಡೋಕೆ ಕೂಡ ತೊಗೊಂಡೋಗ್ತಾ ಇದ್ವಿ. ಅಷ್ಟರೊಳಗಡೆ ಸ್ವಲ್ಪ ಫೋಟೋ ಸೆಕ್ಷನ್ ಕೂಡ ಮುಗಿಸ್ಕೊಂಡ್ವಿ. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಕೂಡ ದೇವ್ರನ್ನ ಎತ್ಕೊಂಡು ಫೋಟೋ ಸ್ವಲ್ಪ ಎಲ್ಲ ತೆಗೆಸ್ಕೊಂಡು ಇವಾಗ ತೊಗೊಂಡೋಗ್ತಾ ಇದ್ದೀವಿ ಗಣೇಶನ ಬಿಡಲಿಕ್ಕೆ ಅಂತ ಅಂದ್ಬಿಟ್ಟು. ನಾವೇನು ಕಡೆ ಅಲ್ಲೆಲ್ಲ ತೊಗೊಂಡೋಗ್ತಾಯಿಲ್ಲ ಗಣೇಶನ ಬಿಡೋಕ್ಕೆ. ಆ BBMP ಅವರೇ ಗಾಡಿಗಳನ್ನು ಕಳಿಸಿರ್ತಾರಲ್ವ, ಸರಿ ಅಲ್ಲಿ ಹುಡುಕಿ ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ವಿ ನಮ್ಮ ಮನೆಯಿಂದ ಈಚೆಗೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಹಾಗೆ ರಾಗ್ ಹಾಕ್ತೀನಿ ನೋಡ್ಕೊಂಡು ಬಂದು ಎಂಜಾಯ್ ಮಾಡಿ.
ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ಈಡ್ಗಾಯಿ ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ನಮ್ ಗಣೇಶ ಸೂಪರ್ ಸ್ಟಾರ್. ಎತ್ತು ನಾಳು ಈಡ್ಗಾಯಿ ಹೊಡಿತೀನಿ ಬಿಡಮ್ಮ ಈಡ್ಗಾಯಿ ಸೂಪರ್ ಸ್ಟಾರ್. ಶ್ರೀ ವಿದ್ಯಾ ಗಣಪತಿ ಕಿ ಪೂಜೆ ಎಲ್ಲ ಆಯಿತು. ಇವಾಗ ಗಣೇಶ ಬಿಡಲಿಕ್ಕೆ ಅಂತ ಬಂದಿದ್ದೀವಿ. ಗಣೇಶ ಎಲ್ಲ ಬಿಟ್ಟು ಇವಾಗ ಹೋಗಬೇಕು. ಆಲ್ಮೋಸ್ಟ್ ನಾವು BBMP ಅವರು ಕರೆಸಿರ್ತಾರಲ್ವ, ಗೌರ್ಮೆಂಟಿಂದ ಕರೆಸಿರ್ತಾರೆ BBMP ಅವರು. ಅಲ್ಲೇ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಏನಿಲ್ಲ, ಒಂದು ಡ್ರಮ್ಮಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ಬಿಟ್ಟರೆ ಆಯಿತು. ತೊಗೊಂಡೋಗಿ ನೀರನ್ನ ವೇಸ್ಟ್ ಮಾಡೋದು, ಆ ರೀತಿ ಮಾಡೋದು ಥರ ಎಲ್ಲ ಏನಿರಲ್ಲ. ಹೊರಗಡೆ ಎಲ್ಲ ಕೆರೆ ಹತ್ರ ಬಿಡೋದಕ್ಕೂ ಸ್ವಲ್ಪ ಭಯ ಆಗುತ್ತೆ, ಮಕ್ಕಳನ್ನ ಕಳಿಸ್ಲಿಕ್ಕೆ ಹೇಗೋ ಏನೋ ಅಂದ್ಬಿಟ್ಟು ಈ ರೀತಿಯಾಗಿ ಬಿಟ್ಟು ಮನೆಗೆ ಬಂದು ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ಮಾಡ್ಕೊಂಡ್ಮೇಲೆ ಅದು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ಅಮ್ಮವ್ರು ಕೂಡ ಹೊರಟ್ರು, ನಾವು ಕೂಡ ಓಡ್ತೀವಿ ಅಂತ. ನನ್ನ ತಮ್ಮ, ನಮ್ಮ ದೊಡ್ಡಮ್ಮವರೆಲ್ಲ ಹಾಗೆ ನನ್ನ ತಮ್ಮ ಬಿಟ್ಟು ಬರ್ತೀನಿ ಅಂತ ಹೋದ. ಸರಿ ಅವರು ಹೋಗೋಷ್ಟಕ್ಕೆ ನಮ್ಮ ಅಪ್ಪವರು ಕೂಡ ಹಾಗೆ ಗಾಡಿಯಲ್ಲಿ ಓಡ್ತೀವಿ ಅಂತ ಅವರು ಕೂಡ ಓಡ್ರು. ಅಷ್ಟೊಳಗಡೆ ನನ್ನ ಹಸ್ಬೆಂಡ್ ಕೂಡ ಹೋಗ್ತೀನಿ ಮಕ್ಕಳು ಕರ್ಕೊಂಡು ಮನೆಗೆ ಅಂದರು. ಸರಿ ಅವರು ಓಡಲಿ, ನಾನು ಇನ್ನು ನಡ್ಕೊಂಡು ಹೋಗ್ಬೋದಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಗಣೇಶನ ವಿಸರ್ಜನೆ ಮಾಡಿದ್ದು ಈ ರೀತಿಯಾಗಿ ಎಲ್ಲ ನಿಮಗೂ ಕೂಡ ಇಷ್ಟ. ಎಲ್ಲರ ಮನೆಯಲ್ಲೂ ಗಣೇಶ ಹಬ್ಬ, ಗೌರಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಫೈನಲ್ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ನೈಟ್ 10 ಗಂಟೆ ಆಗಿದೆ, 10 ಕಾಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಬನ್ನಿ ನೋಡೋಣ. ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನು ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.